ಕನ್ನಡ ರಾಜ್ಯೋತ್ಸವ ಕೇಳಕತ್ತಾರೆ, ಕೇಳಿಲ್ಲ ಅವರು. ಹಾಂ, ಹೇಳಿ ಹೇಳಿ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಏನು ತಾರತಮ್ಯ ಇಲ್ಲ. ಆಮೇಲೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ನೋಡಿ. ಇಲ್ಲ ಯಾವುದೇ ಕೇಳ್ರಿ ಸರ್, ಸುಮ್ಮನೆ ನೋಡಿ. ನಾನು ಆ ಇಲಾಖೆ ಮಂತ್ರಿ ಆದ ಮೇಲೆ ಯಾವ ತಾರತಮ್ಯನೂ ಆಗಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ. ಯಾಕಂದ್ರೆ ಮೊದಲು ಬೆಂಗಳೂರಿಗೆ 20-25 ಆಗ್ತಿದ್ದು. ಈಗ ಬೆಂಗಳೂರಿಗೆ ಎಷ್ಟು ಕೊಟ್ಟಿವಿ? 6 ಕೊಟ್ಟಿವಿ ಬೆಂಗಳೂರಿಗೆ. ಮೈಸೂರಿಗೆ ಸ್ವಲ್ಪ ಜಾಸ್ತಿ ಆಯ್ತು ಈ ಸತೆ. ಸತೆ ಪ್ರತಿ ವರ್ಷ 3 ವರ್ಷದಿಂದ 10 ಆಗ್ತಿದ್ದು ಮೈಸೂರಿಗೆ ಮತ್ತು ಬೆಂಗಳೂರಿಗೆ. ಈ ಸತೆ ಬರೀ 5. ಹಂಗೆಲ್ಲ ಇಲ್ಲ. ಪ್ರಶಸ್ತಿ ವಿಚಾರದೊಳಗೆ ಎಲ್ಲ ಜಿಲ್ಲೆಗೆ 1-2 ಕೊಟ್ಟಿದ್ದೀನಿ ಮತ್ತು ಉತ್ತರ ಕರ್ನಾಟಕದಾಗ ಎಲ್ಲ ಪ್ರತಿಯೊಂದು ಜಿಲ್ಲೆಗೆ ಕೊಡುವಂಥ ಕೆಲಸವನ್ನು ಮಾಡೀನಿ. ಕೊಪ್ಪಳ ಜಿಲ್ಲೆಗೆ 3 ಕೊಡುವಂಥ ಕೆಲಸ ಮಾಡಿದ್ದೀನಿ. ಸರ್, ಏಜು ಆಗಿಲ್ಲ ಅನ್ನೋದು ಪ್ರಶ್ನೆ ಇಲ್ಲ. ಏಜು ಇಬ್ಬರಿಗೆ ಆಗಿಲ್ಲ. ಒಂದು ಕ್ರೀಡೆಗೆ ಸಂಬಂಧ ಇಲ್ಲ, ಯೋಗ ಮತ್ತು ಕ್ರೀಡೆಗೆ. ಇನ್ನೂ ಒಂದು ರಾಷ್ಟ್ರೀಯ ಮತ್ತು ನ್ಯಾಷನಲ್ ಲೆವೆಲ್, ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಯಾರಿಗಾದರೂ ಪ್ರಶಸ್ತಿ ತೊಗೊಂಡಿದ್ರ ಅವ್ರನ್ನ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋಕ್ಕೆ ಏಜ್ ಸಂಬಂಧ ಇಲ್ಲ. ಒಂದು ನಾಗರಾಜ್ ಅವ್ರ ಮಿಸಸ್ ಬಗ್ಗೆ ಏಜ್ ಆಗಿದೆ. ಅವ್ರು ಹೇಳಕತ್ತಿದ್ದು ಅವರು ಮರಾಠ ಸಂಸ್ಥೆಯ ಜೊತೆಗೆ ಕನ್ನಡ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದ್ರದ್ದು ನನ್ನ ಹತ್ರ ಮಾಹಿತಿ ಇದಾವೆ. ನನ್ನ ಹತ್ರ ಎಷ್ಟು ಅಂದರೆ 9 ಶಿಕ್ಷಣ ಸಂಸ್ಥೆಗಳು ಕನ್ನಡದೊಳಗೆ ಕಟ್ಟಿದಂಥವು ಇರಲಿ. ಅಂಥದ್ದೇನೇ ಇದ್ರೂ ಅಂಥದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಸಾಧ್ಯ ಇದ್ದಷ್ಟು ಪ್ರಯತ್ನವನ್ನು ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.